ಜೈ ಜಿನೇಂದ್ರ. ನಾನು ಮಂಜಯ್ಯ ಜೈನ್, ಕಂಚಿಕೊಪ್ಪ. ವಿಷಯ ಆದಿಕವಿ ಪಂಪ. ಕರ್ಣಗಳಿಗೆ ಇಂಪು ಕೊಡುವಂತಹ ಎರಡಕ್ಷರದ ಹೆಸರಿನ ಕವಿ ಪಂಪ. ಗದ್ಯ ಪದ್ಯ ಮಿಶ್ರಿತವಾದ ಚಂಪು ಶೈಲಿಯ ಕೃತಿಗಳಿಗೆ ಪ್ರಸಿದ್ಧಿಯಾದವರು. ಇವರು ಕ್ರಿಸ್ತಶಕ 902ರಲ್ಲಿ ಅಣ್ಣಿಗೇರಿಯ ಜೋಯಿಸ ಸಿಂಗರ ಮೊಮ್ಮಗಳಾದ ಅಬ್ಬಣ್ಣಬ್ಬೆ ಭೀಮಪ್ಪಯ್ಯ ದಂಪತಿಗಳ ಮಗನಾಗಿ ದುಂದುಬೀನಾಮ ಸಂವತ್ಸರದಲ್ಲಿ ಜನಿಸಿದವರು. ಇವರಿಗೆ ಜಿನವಲ್ಲಭನೆಂಬ ಸಹೋದರ ಇದ್ದು, ಇವರ ಪೂರ್ವಜರು ಕೃಷ್ಣ ಮತ್ತು ಗೋದಾವರಿ ನಡುವಣ ಪ್ರದೇಶವಾದ ವೆಂಗಿ ಮಂಡಲದ ವೆಂಗಿಪಳು ಪ್ರದೇಶದ ವೈದಿಕ ಪರಂಪರೆಗೆ ಸೇರಿದವರಾಗಿದ್ದರು. ಅನಾದಿಯಾದಂತಹ ಅಹಿಂಸಾಮಯವಾದ ಜೈನ ತತ್ವ ಸಿದ್ಧಾಂತಗಳಿಂದ ಪ್ರಭಾವಿತರಾಗಿ ಜೈನ ಮತ ಸ್ವೀಕರಿಸಿದವರು. ತಾವೇ ಹೇಳಿಕೊಂಡಂತೆ ನಸುಗಪ್ಪಾದ ಮೈಬಣ್ಣ, ಗುಂಗುರು ಕೂದಲು, ದುಂಡನೆಯ ಮುಖ, ಸಾಧಾರಣ ಮೈಕಟ್ಟನ್ನು ಹೊಂದಿದ ಇವರು ಬಾಲ್ಯದಲ್ಲಿ ಶ್ರವಣಬೆಳಗೊಳದ ದೇವೇಂದ್ರ ಮುನಿಗಳಲ್ಲಿ ಗುರುಕುಲದ ಶಿಕ್ಷಣ ಪಡೆದರು. ಗಣಿತ, ವ್ಯಾಕರಣ, ಅಲಂಕಾರ, ಸಂಗೀತ, ನಾಟ್ಯ, ಶಿಲ್ಪ, ವೈದ್ಯಶಾಸ್ತ್ರ ಮತ್ತು ವೇದಶಾಸ್ತ್ರಗಳಲ್ಲಿ ಅಪಾರವಾದ ಜ್ಞಾನ ಹೊಂದಿದ್ದ ಇವರು ಚಾಲುಕ್ಯ ವಂಶದ ಲೇಂಬುಳ ಪಾಟಕದ ಅರಿಕೇಸರಿಯ ನೆಚ್ಚಿನ ಕವಿಯಾಗಿ, ಮಂತ್ರಿಯಾಗಿ, ಮಿತ್ರನಾಗಿ ಅರಿಕೇಸರಿಯ ಪ್ರೀತಿಗೆ ಪಾತ್ರನಾದವರು. ಕೇವಲ 6 ತಿಂಗಳಲ್ಲಿ 2 ಕೃತಿಗಳನ್ನು ರಚಿಸಿದ್ದಾರೆ. ಆದಿಪುರಾಣ ಮೊದಲನೇ ಕೃತಿಯಾಗಿದ್ದು 16 ಸ್ಕಂದಗಳನ್ನೊಳಗೊಂಡಿದೆ. ಆದಿತೀರ್ಥಂಕರಿಗೆ ಸಂಬಂಧಿಸಿದ ವಿಷಯಗಳು, ಅವರ ಭವಾವಳಿಯ ಕಥೆಗಳು, ಚಕ್ರವರ್ತಿಯಾಗಿ ಭರತನ ಆಳ್ವಿಕೆ, ತಮ್ಮನಾದ ಬಾಹುಬಲಿಯೊಂದಿಗಿನ ಯುದ್ಧ, ನಂತರ ಬಾಹುಬಲಿಯ ವೈರಾಗ್ಯದ ತಪಸ್ಸಿನ ಕುರಿತು ತಿಳಿಸುತ್ತಾ, ಮನುಷ್ಯ ಆಸೆಗಳ ದಾಸನಾಗಬಾರದು, ಅಹಂಕಾರ, ಕೋಶ, ಭೋಗ, ವೈಭೋಗ ಇವು ಶಾಶ್ವತವೆಂದು ಭ್ರಮಿಸಬಾರದು, ಶಾಶ್ವತ ಸುಖವನ್ನು ಪಡೆಯಲು ಸತತವಾಗಿ ಪ್ರಯತ್ನ ಪಡಬೇಕು ಎಂದು ಈ ಆಧ್ಯಾತ್ಮಿಕ ಕೃತಿಯಲ್ಲಿ ತಿಳಿಸಿದ್ದಾರೆ. ವಿಕ್ರಮಾರ್ಜುನ ವಿಜಯ ಇವರ ಇನ್ನೊಂದು ಕೃತಿ. ವ್ಯಾಸರ ಮಹಾಭಾರತವನ್ನು ಆಧಾರವಾಗಿಟ್ಟುಕೊಂಡು ಬರೆದ ಕೃತಿ ಇದಾಗಿದೆ. ಅದಲ್ಲದೆ ತನ್ನ ಕಾಲದ ಸಮಾಜ, ಸಂಸ್ಕೃತಿ, ಯುದ್ಧದ ಸನ್ನಿವೇಶ, ಅಂದರೆ ಯುದ್ಧದ ಮೊದಲು ಅನುಭವಿಸುವ ನೋವು, ಯುದ್ಧದ ದಿನ ಇರುವ ಕಳವಳ, ಯುದ್ಧದ ನಂತರ ಸಾವು ನೋವುಗಳಲ್ಲೂ ಇರುವ ಸಂತಸದ ಕ್ಷಣಗಳನ್ನು ಕರುಣಾರಸಭರಿತವಾಗಿ ಬರೆದು ತಾನು ಧೀರನಾಗಿ ಯುದ್ಧ ಭೂಮಿಯಲ್ಲಿ ಭಾಗಿಯಾಗಿರುವುದಾಗಿ ಹೇಳಿದ್ದಾರೆ. ಹಾಗೆಯೇ ಕುರುಕ್ಷೇತ್ರದ ಯುದ್ಧದ ಸನ್ನಿವೇಶದಲ್ಲಿ ಕರ್ಣ ದುರ್ಯೋಧನರ ಉದಾತ್ತತೆ ಈ ಕೃತಿಯಲ್ಲಿ ಕಾಣುತ್ತದೆ. ಛಾಗದ, ಭೋಗದ, ಅಕ್ಕರದ, ಗೇಯದ, ಗೋಟಿಯ, ಆಲಂಪಿನ ಇಂಪುಗಳಿಗೆ ಆಗರಮಾದ್ ಮಾನಿಸರೇ ಮಾನಿಸರ್ ಎಂದು ಮಾನವತೆಯ ಪಂಚಸೂತ್ರಗಳ ಕುರಿತು ತ್ಯಾಗ, ಭೋಗ, ಅಕ್ಷರದ ಜ್ಞಾನ, ಸಂಗೀತದ ಜ್ಞಾನ, ಗೋಷ್ಠಿ ಅಂದರೆ ಗುಂಪಿನಲ್ಲಿ ಜೊತೆಯಾಗಿ ಬಾಳುವುದು ಇವು ಮಾನವೀಯತೆಯ ಸೂತ್ರಗಳು. ಇವು ಇಂದಿನ ದಿನಕ್ಕೂ ಅನ್ವಯಿಸುವಂತೆ ಇವೆ. ಕವಿ ಸುತ್ತಾಡಿದ ಪ್ರದೇಶಗಳನ್ನು ಸೊಗಸಾದ ಶಬ್ದಗಳಿಂದ ವರ್ಣಿಸಿದ್ದಾರೆ. ಕಲಬುರಗಿ ಪ್ರದೇಶ ರಸಭರಿತವಾದ ಹಣ್ಣು ಎಂದು, ಬನವಾಸಿ ಅತ್ಯಂತ ಸೊಗಸಿನ ಪ್ರದೇಶವೆಂದು ಕಾವ್ಯದಲ್ಲಿ ಬಣ್ಣಿಸಿದ್ದು 1000 ವರ್ಷ ಕಳೆದರೂ ಕಾವ್ಯ ಇಂದಿಗೂ ಹೊಸತನ ಕಳೆದುಕೊಂಡಿಲ್ಲ. ಇವರ ಈ ಕಾವ್ಯ ಶ್ರೀಮಂತಿಕೆಯಿಂದ ಈ ಕೃತಿ ಪಂಪ ಭಾರತವೆನಿಸಿಕೊಂಡಿದೆ. ಅಪಾರವಾದ ಜ್ಞಾನದಿಂದ ಭವ್ಯವಾದ ವ್ಯಕ್ತಿತ್ವ ಹೊಂದಿದ್ದ ಇವರು ಬೋಧನಾ ಎಂಬ ಪ್ರದೇಶದಲ್ಲಿ ಸಲ್ಲೇಖನ ಸ್ವೀಕರಿಸಿ ದೇಹತ್ಯಾಗ ಮಾಡಿದರು. ಇವರಿಗೆ ಬಂದಂತಹ ಬಿರುದು ಯುಗ ಪ್ರವರ್ತಕ, ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ, ನಾಡೋಜ, ಕನ್ನಡ ಕಾವ್ಯ ಜನಕ, ಕನ್ನಡ ಕಾಳಿದಾಸ. ಸಾಹಿತಿಗಳಿಗೆ ಇವರ ಕೃತಿಗಳು ಸ್ಫೂರ್ತಿಯಾಗಿದ್ದು ಇದುವರೆಗೂ ಸಾಹಿತ್ಯದಲ್ಲಿ ವಿಶೇಷ ಸಾಧನೆಗೈದ 84 ಸಾಹಿತಿಗಳಿಗೆ ರಾಜ್ಯದ ಅತ್ಯುನ್ನತ ಪ್ರಶಸ್ತಿಯಾದ ಪಂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಪಸರಿಪ ಕನ್ನಡ ಕೊಡೆಯನೋರ್ವನೇ ಸತ್ಕವಿ ಪಂಪ. ಮಾತನಾಡಲು ಅವಕಾಶ ಕಲ್ಪಿಸಿದ ಎಲ್ಲರಿಗೂ ಜೈ ಜಿನೇಂದ್ರ.